Hello friends, welcome to ILA classes, the School of Competitive Exams. We are going to discuss the current affairs for 8th December 2021. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ILA ಕೋರ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಧಾರವಾಡದಲ್ಲಿ ಫಸ್ಟ್ ಟೈಮ್ ಡಿಗ್ರಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಮತ್ತು ಫುಲ್ ಟೈಮ್ ಡ್ಯೂಟಿ ಮಾಡ್ತಾ ಇರೋವಂಥ ವರ್ಕಿಂಗ್ ಪ್ರೊಫೆಷ್ನಲ್ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸಹಾಯ ಮಾಡೋದಕ್ಕೆ ಈವ್ನಿಂಗ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕ್ಲಾಸಸ್ಗಳ ಟೈಮಿಂಗ್ ಸಂಜೆ 6ರಿಂದ 8 ಗಂಟೆವರೆಗೂ ಇರ್ತವೆ. ಈ ಕ್ಲಾಸಸ್ಗಳು 20ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇದ್ದು ಇಂಟ್ರೆಸ್ಟ್ ಇರುವ ಆಸ್ಪಿರೆಂಟ್ಗಳು ಜಾಯ್ನ್ ಆಗ್ಬೋದು. ಮತ್ತು PSI ಟೆಸ್ಟ್ ಸೀರೀಸ್ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದೆ. 13ನೇ ತಾರೀಕು ಏನಿದೆ, ಡಿಸೆಂಬರ್ 13ನೇ ತಾರೀಕಿಂದ ಈ 10 ಟೆಸ್ಟ್ಗಳ ಒಂದು ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದ್ದು ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ಗಟ್ಟು ಸ್ಕ್ವೇರ್ ಸಪ್ತಾಪುರ್ 8th ಕ್ರಾಸ್ನಲ್ಲಿರೋ ನಮ್ಮ ಒಂದು ILA ಆಫೀಸ್ಗೆ ಭೇಟಿ ನೀಡಿ ರಿಜಿಸ್ಟರ್ ಮಾಡ್ಕೋಬೇಕು. ಅದಾದಮೇಲೆ ಟೆಸ್ಟ್ ಸೀರೀಸ್ನ ಜಾಯ್ನ್ ಆಗ್ಬೋದು. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ RBIನ ಮಾನಿಟರಿ ಪಾಲಿಸಿ ಬಗ್ಗೆ ಇದೆ. ಈ ಒಂದು ಕಳೆದ 2-3 ದಿನಗಳಿಂದ ನಡೆಸಲಾದ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯ ಹೆಡ್ ಆಗಿರುವ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಸತತ 9ನೇ ಬಾರಿಗೆ ಈ ರೆಪೋ ರೇಟನ್ನು ಯಾವುದೇ ಬದಲಾವಣೆ ತರದೆ 4%ಗೆ ನಿರ್ಧಾರ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಈ ಒಂದು 9th ಕಾನ್ಸಿಕ್ಯೂಟಿವ್ ಟೈಮ್ಗೆ ಅಕಾಮಡೇಟಿವ್ ಸ್ಟಾನ್ಸ್ ತಮ್ಮ ನಿಲುವನ್ನು ಅಕಾಮಡೇಟಿವ್ ಸ್ಟಾನ್ಸ್ ಆಗಿ ಕಂಟಿನ್ಯೂ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ನ ಕೆಲವೊಂದು ಹೈಲೈಟ್ಸ್ಗಳೇನು ಅಂತಂತಂದರೆ, ಈ ರಿವರ್ಸ್ ರೆಪೋ ರೇಟನ್ನು ಕಂಟಿನ್ಯೂ ಮಾಡಿ 3.35%ಗೆ ಕಂಟಿನ್ಯೂ ಮಾಡಿದ್ದಾರೆ. ಮತ್ತು ಡಿಮ್ಯಾಂಡ್ ಅಥವಾ ಬೇಡಿಕೆಗಳನ್ನು ಹೆಚ್ಚಿಸಲು ಕಳೆದ ಮೇ 22, 2020ರಿಂದ ಈ ಒಂದು ರೆಪೋ ರೇಟ್ನ ಹಿಸ್ಟೋರಿಕಲಿ ಲೋವೆಸ್ಟ್ ರೇಟ್ಗೆ ಅಂದರೆ 4%ಗೆ ತರಲಾಗಿತ್ತು. ಅವಾಗಿಂದ ಈ ಒಂದು ರೆಪೋ ರೇಟ್ನಲ್ಲಿ ಯಾವುದೇ ಒಂದು ಬದಲಾವಣೆಗಳನ್ನು ಮಾಡಿಲ್ಲ. ಈಗ ಆಲ್ರೆಡಿ ಹೇಳಿದಾಗೆ ದಿಸ್ ಮೀಟಿಂಗ್ ವಾಸ್ ಹೆಲ್ಡ್ ಬಿಟ್ವೀನ್ 6th and 8th of December. ಮುಂದಿನ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ಮೀಟಿಂಗ್ ಏನಿದೆ ಫೆಬ್ರವರಿ 7ರಿಂದ 9, 2022 ಅಂದರೆ ಮುಂದಿನ ವರ್ಷದಲ್ಲಿ ಫೆಬ್ರವರಿಯಲ್ಲಿ ನಡೆಯಲಿದೆ. ಈ ಒಂದು ಮೀಟಿಂಗ್ನಲ್ಲಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮತ್ತು ಬ್ಯಾಂಕ್ ರೇಟ್ಗಳಲ್ಲಿ ಯಾವುದೇ ಒಂದು ಬದಲಾವಣೆಗಳನ್ನು ಮಾಡಿಲ್ಲ. ಮತ್ತು ಯಾವ್ಯಾವ ರೇಟ್ ಯಾವ ಒಂದು ಇಂಟ್ರೆಸ್ಟ್ನಲ್ಲಿದೆ ಅಂತ ನೋಡ್ಕೋಣ. ಪಾಲಿಸಿ ಅಥವಾ ರೆಪೋ ರೇಟ್ ಅಂತ ಏನು ಕರಿತೀವಿ, ಇದು 4%. ರಿವರ್ಸ್ ರೆಪೋ ರೇಟ್ 3.35%. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ MSF ಅಂತ ಒಂದು ಇಂಟ್ರೆಸ್ಟ್ ಇರುತ್ತೆ, ಅದು 4.25%. ನೆಕ್ಸ್ಟ್ ಬ್ಯಾಂಕ್ ರೇಟ್ ಸೇಮ್ 4.25%. ಮತ್ತು ರಿಸರ್ವ್ ರೇಷಿಯೋಗಳಾದ CRR 4% ಮತ್ತು SLR ಏನಿದೆ 18% ಅಂತ ಕಂಟಿನ್ಯೂ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ನಲ್ಲಿ 2021 ಮತ್ತು 2022 ಸಾಲಿನ GDP ಗ್ರೋತ್ ರೇಟ್ ಇದನ್ನು 9.5% ಅಂತ ಪ್ರೊಜೆಕ್ಷನ್ ಮಾಡಿದ್ದಾರೆ. ಈ ಒಂದು ರೇಟ್ ಏನಿದೆ ಕನ್ಸಿಸ್ಟೆಂಟ್ ಆಗಿ 6.6% Q3 ಆಫ್ 2021 and 22, 4ನೇ ಕ್ವಾರ್ಟರ್ನಲ್ಲಿ 6%. ಮತ್ತು ಈ ಒಂದು ರಿಯಲ್ GDP ಏನಿದೆ ಅದರ ಗ್ರೋತ್ ರೇಟ್ ಏನಿದೆ 17.2% ಫಾರ್ Q1 ಆಫ್ 2022 and 23. ಅಟ್ ದ ಸೇಮ್ ಟೈಮ್ ಸೆಕೆಂಡ್ ಕ್ವಾರ್ಟರ್ ಆಫ್ 2022 and 23ಗೆ 7.8% ಈ GDP ಗ್ರೋತ್ ಇರಲಿದೆ ಅಂತ ಒಂದು ಪ್ರೊಜೆಕ್ಷನನ್ನು ಮಾಡಿದ್ದಾರೆ. ಈಗ ಈ ಮಾನಿಟರಿ ಪಾಲಿಸಿಯ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳು ಅಂತ ಆಗಲೇ ಹೇಳಿದ್ದೆ. ಆ ಒಂದು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಟ್ರೈ ಮಾಡೋಣ. ಸಮ್ ಆಫ್ ದ ವೆರಿ ಇಂಪಾರ್ಟೆಂಟ್ ಮಾನಿಟರಿ ಪಾಲಿಸಿ ಟೂಲ್ಸ್, ದೇರ್ ಆರ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಇನ್ಸ್ಟ್ರೂಮೆಂಟ್ ಆಫ್ ಮಾನಿಟರಿ ಪಾಲಿಸಿ, ದಟ್ ಈಸ್ ರೆಪೋ ರೇಟ್. ಈ ರೆಪೋ ರೇಟ್ ಏನಪ್ಪಾ ಅಂತಂದರೆ RBI ಏನಿದೆ ಇತರ ಬ್ಯಾಂಕ್ಗಳಿಗೆ ನೀಡಿದ ಈ LAF ಅಥವಾ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅನ್ನೋ ಒಂದು ಸೌಲಭ್ಯದಲ್ಲಿ ಇದರ ಅಡಿಯಲ್ಲಿ ಈ ಒಂದು ಓವರ್ನೈಟ್ ಅಥವಾ ಅಲ್ಪಾವಧಿಯ ಸಾಲವನ್ನು ಈ ಇತರ ಬ್ಯಾಂಕ್ಗಳು ಪಡಿತವೆ RBIನಿಂದ. ಈ ಒಂದು ಸಾಲಕ್ಕೆ ಬ್ಯಾಂಕ್ಗಳು ನೀಡುವ ಬಡ್ಡಿ ದರವನ್ನು
ರೆಪೋ ರೇಟ್ ಅಂತ ಹೇಳ್ತಾರೆ. ಹೀಗೆ ಬ್ಯಾಂಕ್ಗಳು ಏನು ಸಾಲವನ್ನು ಪಡೆದುಕೊಳ್ಳುತ್ತವೆ ಅಟ್ ದ ಟೈಮ್ ಆಫ್ ಬಾರೋಯಿಂಗ್ ಫ್ರಮ್ RBI, ಈ ಇತರ ಬ್ಯಾಂಕ್ಗಳು ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಅಂದರೆ GSEC ಅಥವಾ ಬಾಂಡ್ಸ್ಗಳು, ಗೌರ್ಮೆಂಟ್ ಅಪ್ರೂವ್ ಮಾಡಿರೋ ಒಂದು ಬಾಂಡ್ಗಳೇನಿರ್ತವೆ ಆ ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು RBIಗೆ ಕೊಲ್ಯಾಟ್ರಲ್ ಆಗಿ ನೀಡಬೇಕಾಗುತ್ತೆ. ಆವಾಗ ಈ ಒಂದು ರೆಪೋ ರೇಟ್ ಅಥವಾ ಈ ಒಂದು ಬಡ್ಡಿ ದರ ಏನಿರುತ್ತೆ ಆ ಬಡ್ಡಿ ದರದಲ್ಲಿ RBI ಲಾಂಗ್ ಟೈಮ್ ಆಗಿರೋಲ್ಲ, ಶಾರ್ಟ್ ಟೈಮ್ಗಾಗಿ ಒಂದು ಸಾಲವನ್ನು ಈ ಬ್ಯಾಂಕ್ಗಳಿಗೆ ನೀಡುತ್ತೆ. ಇನ್ನು ಎರಡನೇ ಮಾನಿಟರಿ ಪಾಲಿಸಿಯ ಒಂದು ಇನ್ಸ್ಟ್ರೂಮೆಂಟ್ ಅಂದರೆ ರಿವರ್ಸ್ ರೆಪೋ ರೇಟ್. ಈ ರಿವರ್ಸ್ ರೆಪೋ ರೇಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ದಿಸ್ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ದ ರೆಪೋ ರೇಟ್. This is the interest rate at which the RBI borrows. ಇಲ್ಲಿ RBI ಇತರ ಬ್ಯಾಂಕ್ಗಳಿಂದ ಬಾರೋ ಮಾಡುತ್ತೆ. It is the interest rate at which the Reserve Bank absorbs or borrow from the other banks against the collateral for short term. ಇಲ್ಲಿ collateral ಅಂತಂದ್ರೆ ಸೇಮ್ GSEC ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಂತಾರೆ, ಇದನ್ನ RBI ಇತರ ಬ್ಯಾಂಕ್ಗಳಿಗೆ ಕೊಟ್ಟು ಅಲ್ಪಾವಧಿಗಾಗಿ ಒಂದು ಸಾಲವನ್ನು ಪಡೆಯುತ್ತೆ. ಈ ಒಂದು GSEC ಏನಿರ್ತವೆ ಇದನ್ನು RBI itself will give to the other banks. This is also done under the liquidity adjustment facility. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ RBI ಏನಿದೆ ಇದು ಇತರ ಬ್ಯಾಂಕ್ಗಳಿಂದ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಕೊಲ್ಯಾಟ್ರಲ್ ಆಗಿ ಕೊಟ್ಟು ಹಣ ಪಡೆಯುತ್ತೆ. ಈ ಒಂದು ಹಣ ಪಡೆಯುವಾಗ ಏನು ಬಡ್ಡಿ ದರವನ್ನು RBI ಇತರ ಬ್ಯಾಂಕ್ಗಳಿಗೆ ಕೊಡುತ್ತೆ ಆ ಒಂದು ಬಡ್ಡಿ ದರಕ್ಕೆ ರಿವರ್ಸ್ ರೆಪೋ ರೇಟ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ರಿವರ್ಸ್ ರೆಪೋ ರೇಟ್ ಅಂತಂದ್ರೆ RBI ಏನಿದೆ ಇತರ ಬ್ಯಾಂಕ್ಗಳಿಂದ ಸಾಲ ಪಡೆಯುತ್ತೆ ಬೈ ಅಗೇನ್ಸ್ಟ್ ದ ಕೊಲ್ಯಾಟ್ರಲ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ರೆಪೋ ರೇಟ್ ಅಂತಂತಂದ್ರೆ ಇತರ ಬ್ಯಾಂಕ್ಗಳು ಏನಿರುತ್ತವೆ ಕಮರ್ಷಿಯಲ್ ಬ್ಯಾಂಕ್ಗಳು, ಆ ಒಂದು ಬ್ಯಾಂಕ್ಗಳು RBIನಿಂದ ಸಾಲ ಪಡೆಯುವಾಗ ಏನು ಒಂದು ಬಡ್ಡಿ ದರವನ್ನು RBIಗೆ ಕೊಡುತ್ತವೆ ಆ ಒಂದು ಬಡ್ಡಿ ದರಕ್ಕೆ ರೆಪೋ ರೇಟ್ ಅಂತ ಹೇಳ್ತಾರೆ. ಅದು ಈಗ ಈ ಒಂದು ಮಾನಿಟರಿ ಪಾಲಿಸಿಯಲ್ಲಿ 4% ಅಂತ ಡಿಸೈಡ್ ಆಗಿದೆ. ಈ ರಿವರ್ಸ್ ರೆಪೋ ರೇಟ್ ಬಂದ್ಬಿಟ್ಟು 3.35%. ರೆಪೋ ರೇಟ್ 4%, ರಿವರ್ಸ್ ರೆಪೋ ರೇಟ್ 3.35%. ಇನ್ನು ಈ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ರೆಪೋ ರೇಟ್ ನಿಂದ ಪಡೆಯುವ ಸಾಲದ ಹೊರತಾಗಿ ಈ RBIನಿಂದ ಒಂದು ಕಮರ್ಷಿಯಲ್ ಬ್ಯಾಂಕ್ಗಳು ಏನು ಅಡಿಷನಲ್ ಅಮೌಂಟ್ನ ಸಾಲವಾಗಿ ಪಡೀತಾವೆ ಅದು ಈ ಒಂದು ಬ್ಯಾಂಕ್ಗಳ SLR ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಏನಿರುತ್ತೆ ಅದರ ಮಾರ್ಜಿನ್ನಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡುವ ಮೂಲಕ ಈ ಒಂದು RBIನಿಂದ ಸಾಲವನ್ನು ಪಡೀತಾವೆ. ಇದಕ್ಕಾಗಿ ಒಂದು ದಂಡದ ರೂಪದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟನ್ನು RBIಗೆ ಪೇ ಮಾಡಬೇಕಾಗುತ್ತೆ. ಈ ಒಂದು ಇಂಟ್ರೆಸ್ಟ್ ಏನಿರುತ್ತೆ ರೆಪೋ ರೇಟ್ಗಿಂತ ಜಾಸ್ತಿ ಆಗಿರುತ್ತೆ. ಸೊ ಈ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ಗಿಂತ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಏನಿರುತ್ತೆ ಆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ರೆಪೋ ರೇಟ್ 4%, ರಿವರ್ಸ್ ರೆಪೋ ರೇಟ್ 3.34% ಇದ್ದಾಗ ಈ ಒಂದು MSF ಏನಿರುತ್ತೆ ಅದರ ರೇಟ್ ಇಂಟ್ರೆಸ್ಟ್ ರೇಟ್ 4.25%. ಈ ಒಂದು ಎಕ್ಸ್ಟ್ರಾ ಅಮೌಂಟನ್ನು ಎಕ್ಸ್ಟ್ರಾ ಬಾರೋ ಮಾಡೋದಕ್ಕಾಗಿ ಕಮರ್ಷಿಯಲ್ ಬ್ಯಾಂಕ್ಗಳು RBIಗೆ ನೀಡಬೇಕಾಗುತ್ತೆ. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಈ RBI ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಶಕ್ತಿಕಾಂತ್ ದಾಸ್ ಅವರು ಏನು RBI ಗವರ್ನರ್ ಇದ್ದಾರೆ ಇವರು RBIನ 25ನೇ ಗವರ್ನರ್ ಆಗಿದ್ದು ಈ ಒಂದು RBIನ ಹೆಡ್ ಕ್ವಾರ್ಟರ್ಸ್ ಏನಿದೆ ಮುಂಬೈನಲ್ಲಿದೆ. ಇದನ್ನು RBIನ ಏಪ್ರಿಲ್ 1, 1935 ಕೋಲ್ಕತ್ತಾದಲ್ಲಿ ಪ್ರಾರಂಭ ಮಾಡಲಾಯಿತು. ಸೊ ದಿಸ್ ಈಸ್ ಆಲ್ ಅಬೌಟ್ RBI ಮಾನಿಟರಿ ಪಾಲಿಸಿ ಕಮಿಟಿ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ ಬಗ್ಗೆ ನೋಡೋದಾದ್ರೆ ಇದು ಒಂದು ರಿಪೋರ್ಟ್ ಬಗ್ಗೆ ಇದೆ. ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022. ಫ್ರಾನ್ಸ್ ದೇಶದ ಒಂದು ಸಂಸ್ಥೆ ಇನ್ಇಕ್ವಾಲಿಟಿ ಲ್ಯಾಬ್ ಅನ್ನೋದು ಒಂದು ಸಂಸ್ಥೆಯು ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022 ಪಬ್ಲಿಷ್ ಮಾಡಿದೆ. ಇದರ ಒಂದು ರಿಪೋರ್ಟ್ನ ಆಥರ್ ಅಂದರೆ ಲುಕಾಸ್ ಚಾನ್ಸೆಲಾ.
ಈ ಒಂದು ಸಂಸ್ಥೆಯ ಒಂದು ಡೈರೆಕ್ಟರ್ ಆಗಿದ್ದಾರೆ. ಮತ್ತು ಇವರೊಂದಿಗೆ ಕೋಆರ್ಡಿನೇಟ್ ಮಾಡಿದವರು ಈ ರಿಪೋರ್ಟ್ ಮಾಡಲಿಕ್ಕೆ ಫ್ರೆಂಚ್ ಎಕನಾಮಿಸ್ಟ್ ಥಾಮಸ್ ಪಿಕೆಟಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಇವು ಒಂದು ರಿಪೋರ್ಟ್ ಭಾರತದ ಬಗ್ಗೆ ಏನು ವರದಿ ಮಾಡಿದೆ ಅಂತ ತಿಳ್ಕೊಳ್ಳೋದು ಎಸ್ಸೆ ಪಾಯಿಂಟ್ ಆಫ್ ವ್ಯೂ ಒಂದು ಇಂಪಾರ್ಟೆನ್ಸನ್ನು ವಹಿಸ್ತದೆ. ಈ ಒಂದು ರಿಪೋರ್ಟ್ನ ಮುಖ್ಯ ಹೈಲೈಟ್ಸ್ಗಳು ಏನು ಅಂತಂತಂದರೆ, 2021ರಲ್ಲಿ ಭಾರತದ 1/5ನಷ್ಟು ಜನ ಏನಿದ್ದಾರೆ ಆದಾಯವನ್ನು 1/5ನಷ್ಟು ಆದಾಯವನ್ನು ಒಟ್ಟು ಆದಾಯವನ್ನು ಕೇವಲ 1%ನಷ್ಟು ಜನ ಹೊಂದಿದ್ದಾರೆ ಅಂತ ರಿಪೋರ್ಟ್ ಹೇಳಿದೆ. ಅಂದರೆ ಭಾರತದ ಟೋಟಲ್ ಆದಾಯದ 1/5 ಭಾಗವನ್ನು ಕೇವಲ ಟಾಪ್ನಲ್ಲಿರುವ 1%ನಷ್ಟು ಜನ ಮಾತ್ರ, ಶ್ರೀಮಂತರು ಮಾತ್ರ ಹೊಂದಿದ್ದಾರೆ ಅಂತ ಈ ರಿಪೋರ್ಟ್ ವರದಿ ಮಾಡಿದೆ. ಇನ್ನು ಎರಡನೇ ಪಾಯಿಂಟ್ ನೋಡಬೇಕು ಅಂತಂದರೆ, ದ ಬಾಟಮ್ ಹಾಫ್ ಆಫ್ ದ ಪಾಪ್ಯುಲೇಷನ್ ಅರ್ನ್ಸ್ ಜಸ್ಟ್ 13.1%. ಈ ಟಾಪ್ 1%, 1/5 ಆದಾಯವನ್ನು ಹೊಂದಿದ್ದು, ಈ ಕೆಳಗಿನಲ್ಲಿರುವ ಒಂದು ಪಾಪ್ಯುಲೇಷನ್ ಏನಿದೆ ಇದು ಜಸ್ಟ್ 13.1% ಒಟ್ಟು ಆದಾಯದ 13.1% ಮಾತ್ರ ಅರ್ನ್ ಮಾಡುತ್ತೆ ಅಂತ ಈ ರಿಪೋರ್ಟ್ ವರದಿ ಮಾಡಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, 1991ರಲ್ಲಿ LPG ರಿಫಾರ್ಮ್ಸ್ ಏನಾಗುತ್ತೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಒಂದು ಎಕನಾಮಿಕ್ ರಿಫಾರ್ಮನ್ನು ಏನು ತರ್ತಾರೆ, ಈ ಒಂದು ರಿಫಾರ್ಮ್ನ ಬೆನಿಫಿಟ್ ಆಗಿರೋದು ಕೇವಲ ಟಾಪ್ನಲ್ಲಿರುವ 1% ಜನಕ್ಕೆ ಮಾತ್ರ ಅಂತ ಈ ವರದಿ ರಿಪೋರ್ಟ್ ಮಾಡಿದೆ. ಅದಾದಮೇಲೆ ಈ ಒಂದು ರಿಪೋರ್ಟ್ ಏನಿದೆ ಭಾರತವನ್ನು ಭಾರಿ ಶ್ರೀಮಂತರಿರುವ ಒಂದು ಬಡ ಮತ್ತು ಅಸಮಾನತೆ ಹೊಂದಿದ ರಾಷ್ಟ್ರ ಅಂತ ಗುರುತಿಸಿದೆ. ಇನ್ನು ಮುಂದಿನ ಹೈಲೈಟ್ ಏನು ಅಂತಂದರೆ, 2021ರಲ್ಲಿ 1% ಜನ ದೇಶದ ಒಟ್ಟು ಆದಾಯದ 22% ಆದಾಯವನ್ನು ಪಡಿತಾ ಇದ್ದಾರೆ ಅಂತ ಹೇಳಲಾಗಿದೆ. ಮತ್ತು ಟಾಪ್ 10% ಆರ್ ಅರ್ನಿಂಗ್ ಅಬೌಟ್ ಮೋರ್ ದ್ಯಾನ್ 50% ಆಫ್ ದ ಇನ್ಕಮ್. ಅಂದರೆ ಟಾಪ್ನಲ್ಲಿರುವ ಶ್ರೀಮಂತ 10%ನಷ್ಟು ಜನ 57%ನಷ್ಟು ಆದಾಯವನ್ನು ಪಡಿತಾ ಇದ್ದಾರೆ ಅಂತ. ಇದು ಟೋಟಲ್ ಆಗಿ ಒಂದು ಯಾವ ರೀತಿ ಭಾರತದಲ್ಲಿ ಅಸಮಾನತೆ ಇದೆ ಅಂತ, ಇನ್ಕಮ್ ಅಂದರೆ ಎಕನಾಮಿಕಲ್ ಒಂದು ಸಮಾನತೆ, ಇನ್ಕಮ್ ಇನ್ಇಕ್ವಾಲಿಟಿ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ಈ ರಿಪೋರ್ಟ್ ಮಾಡ್ತಾ ಇರೋದು, ಜನರ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಕೊಳ್ಳುವ ಒಂದು ಶಕ್ತಿಯ ಸಾಮ್ಯತೆ ಏನು ಅಂತ ಕರೀತಾರೆ. ಇದರ ಆಧಾರದ ಮೇಲೆ ದೇಶದ ಸರಾಸರಿ ಅಂದರೆ ಆವರೇಜ್ ನ್ಯಾಷನಲ್ ಇನ್ಕಮ್ ಏನಿದೆ 2,04,200 ರೂಪಾಯಿ ಇದೆ ಅಂತ. ಆದರೆ ಈ ಒಂದು ಸರಾಸರಿ ಆದಾಯ ಏನಿದೆ, ಈ ಆದಾಯ ದೇಶದ ಜನರ ಆದಾಯದ ಅಸಮಾನತೆಯನ್ನು ಮರೆಮಾಚುತ್ತೆ. ಇಟ್ ವಿಲ್ ಮಾಸ್ಕ್ ದ ಇನ್ಇಕ್ವಾಲಿಟಿ. ಅಂತಂದರೆ ಒಂದು ಸೈಡ್ ನಿಮಗೆ ಅತ್ಯಂತ ಶ್ರೀಮಂತರಾಗಿರುವ ಅಂಬಾನಿ, ಅದಾನಿ ಅಂತವರು ಕಾಣ್ತಿದ್ರೆ, ಇನ್ನೊಂದು ಕಡೆ ಕುಪೋಷಣೆಗೆ ಒಳಗಾದಂಥ ಒಂದು ಮಕ್ಕಳಿರುವ ಬಡ ಜನರನ್ನು ನೀವು ಈ ದೇಶದಲ್ಲಿ ಕಾಣಬಹುದು. ಈ ರೀತಿ ಈ ಒಂದು ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ವರದಿ ಮಾಡಿದೆ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ PNB ಪ್ರೈಡ್ CRMD ಮಾಡ್ಯೂಲ್ ಆ್ಯಪ್ ಬಗ್ಗೆ ಇದೆ. ಇದು ಒಂದು ಆ್ಯಪ್ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು. ಇಟ್ ಈಸ್ ಅ PNB ಪ್ರೈಡ್ CRMD ಮಾಡ್ಯೂಲ್ ಟೂಲ್. ಇದರ ವಿಶೇಷತೆ ಏನಪ್ಪ ಅಂತಂತಂದರೆ, ಇದು ಒಂದು ಆಂಡ್ರಾಯ್ಡ್ ಬೇಸ್ಡ್ ಅಪ್ಲಿಕೇಶನ್ ಆಗಿದ್ದು, ಈ ವಿಕಲಚೇತನರು ಅಥವಾ ವಿಶೇಷ ಸಾಮರ್ಥ್ಯ ಹೊಂದಿದ ಒಂದು ನೌಕರರೇನಿರ್ತಾರೆ ಅವರಿಗೆ ಸಹಾಯ ಆಗುವಂತೆ ಈ ಒಂದು ಆ್ಯಪನ್ನು ಲಾಂಚ್ ಮಾಡಲಾಗಿದೆ. ಈ ವಿಕಲಚೇತನ ಅಥವಾ ವಿಶೇಷ ಸಾಮರ್ಥ್ಯ ಹೊಂದಿರೋ ಒಂದು ನೌಕರರೇನಿರ್ತಾರೆ ಇವರು ಸಾಲ ಪಡೆದವರ ಒಂದು ಫಾಲೋ ಅನ್ನು ಮಾಡ್ಬೋದು ಅಥವಾ ಮಾನಿಟರ್ ಮಾಡ್ಬೋದು. ಈ ಒಂದು ಫೆಸಿಲಿಟಿನ ಅಥವಾ ಆ್ಯಪನ್ನು ಯೂಸ್ ಮಾಡಿ ಅವರಿಗೆ ಕೆಲಸ ಮಾಡೋಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಈ ಒಂದು ಆ್ಯಪನ್ನು ಡಿಸೈನ್ ಮಾಡಿದ್ದಾರೆ. ಇನ್ನು ಈ ಆ್ಯಪ್ನಲ್ಲಿ ಟಾಕ್ ಬ್ಯಾಕ್ ಅನ್ನೋ ಒಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿದ್ದು, ಕಣ್ಣು ಕಾಣದ ನೌಕರರೇನಿರ್ತಾರೆ ಅವರಿಗೆ ಗ್ರಾಹಕರೊಂದಿಗೆ
ಒಂದು ಸುಲಭವಾಗಿ ಇಂಟ್ರ್ಯಾಕ್ಟ್ ಮಾಡುವ ಅಥವಾ ವ್ಯವಹಾರ ಮಾಡುವುದಕ್ಕೆ ಸಹಾಯವಾಗುವಂತೆ ಕೂಡ ಈ ಒಂದು ಆ್ಯಪ್ನಲ್ಲಿ ಸೌಲಭ್ಯ ಒದಗಿಸಲಾಗಿದೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನು ಈ ಒಂದು ಆ್ಯಪನ್ನು ರಿಲೀಸ್ ಮಾಡಿದೆ. ಈ PNB ಬಗ್ಗೆ ತಿಳ್ಕೊಳ್ಳೋದಾದರೆ ಇದರ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು 1894ನಲ್ಲಿ. ನೆನ್ಪಿಟ್ಕೊಳ್ಳಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಾಸ್ ಫೌಂಡೆಡ್ ಬಿಫೋರ್ ಇಂಡಿಪೆಂಡೆನ್ಸ್. ಇದರ ಮುಖ್ಯ ಕಚೇರಿ ನ್ಯೂ ಡೆಲ್ಲಿಯಲ್ಲಿದೆ. ಇದರ ಪ್ರಸ್ತುತ MD ಅಥವಾ CEO ಏನಿದ್ದಾರೆ SS ಮಲ್ಲಿಕಾರ್ಜುನ್ ರಾವ್ ಅವರು. ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಒಂದು ಟ್ಯಾಗ್ಲೈನ್ ಏನಪ್ಪ ಅಂದರೆ ದ ನೇಮ್ ಯು ಕ್ಯಾನ್ ಬ್ಯಾಂಕ್ ಅಪಾನ್. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ ಒಂದು ಪುಸ್ತಕವನ್ನು ಲಾಂಚ್ ಮಾಡಿರೋದ್ರ ಬಗ್ಗೆ ಇದೆ. ಪುಸ್ತಕದ ಹೆಸರು ದ ಮಿಡ್ವೇ ಬ್ಯಾಟಲ್, ಮೋದಿಸ್ ರೋಲರ್ ಕೋಸ್ಟರ್ ಸೆಕೆಂಡ್ ಟರ್ಮ್. ಈ ಒಂದು ಪುಸ್ತಕವನ್ನು ಲಾಂಚ್ ಮಾಡಿದ್ದು ನಮ್ಮ ಭಾರತದ ಉಪರಾಷ್ಟ್ರಪತಿಯಾದ ವೆಂಕಯ್ಯ ನಾಯ್ಡು ಅವರು. ಈ ಒಂದು ಪುಸ್ತಕದ ಕರ್ತೃ ಯಾರಪ್ಪ ಅಂದರೆ ಗೌತಮ್ ಚಿಂತಾಮಣಿ ಅವರು. ಈ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿರೋ ಒಂದು ಪಬ್ಲಿಷರ್ ಯಾರಪ್ಪ ಅಂದರೆ ಬ್ಲೂಮ್ಸ್ಬರಿ ಇಂಡಿಯಾ ಆಟ್ ಉಪರಾಷ್ಟ್ರಪತಿ ನಿವಾಸ್, ನ್ಯೂ ಡೆಲ್ಲಿಯಲ್ಲಿ ಈ ಒಂದು ಪುಸ್ತಕವನ್ನು ಲಾಂಚ್ ಮಾಡಲಾಯಿತು. ಈ ಪುಸ್ತಕದ ಬಗ್ಗೆ ಹೇಳೋದಾದರೆ ಈ ಪುಸ್ತಕ ಏನಿದೆ ಒಂದು ಭಾರತದ ಪ್ರಸ್ತುತವಾದ ಒಂದು ರಾಜಕೀಯ ಸನ್ನಿವೇಶದ ಬಗ್ಗೆ ಒಂದು ವಿವರವನ್ನು ಹೇಳುತ್ತೆ. ಮುಖ್ಯವಾಗಿ ಹೇಳೋದಾದರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಎರಡನೇ ಒಂದು ಅಧಿಕಾರಾವಧಿ ಏನು ಶುರುವಾಯಿತು, ಆವಾಗಿನಿಂದ ಆದಂಥ ಕೆಲವು ಮುಖ್ಯವಾದ ಶಾಸನಗಳು, ಕಾಯ್ದೆಗಳನ್ನು ಏನು ಲೆಜಿಸ್ಲೇಷನ್ ತರಲಾಯಿತು. ಅದರಲ್ಲಿ ಮುಖ್ಯವಾಗಿ ಜಮ್ಮು ಮತ್ತು ಕಾಶ್ಮೀರ ರಿಆರ್ಗನೈಸೇಷನ್ ಆ್ಯಕ್ಟ್, ತ್ರಿವಳಿ ತಲಾಕ್ ಒಂದು ಕಾಯ್ದೆ ಆಗಿರ್ಬೋದು, ದ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿರ್ಬೋದು, ಅಥವಾ ಒಂದು ಫಾರ್ಮರ್ಸ್ ಲಾ ಏನು ಮಾಡಿದರು, ಈ ಒಂದು ಲಾ ಬಗ್ಗೆ ಈ ಒಂದು ಪುಸ್ತಕ ಏನಿದೆ ಬೆಳಕು ಚೆಲ್ತಾ ಇದೆ ಅಂತ ಹೇಳಲಾಗಿದೆ. ಇದರ ಕರ್ತೃ ಮತ್ತೊಮ್ಮೆ ನೋಡ್ಬಿಡೋಣ, ಗೌತಮ್ ಚಿಂತಾಮಣಿ ಅವರು. ಪುಸ್ತಕದ ಹೆಸರು ದ ಮಿಡ್ವೇ ಬ್ಯಾಟಲ್, ಮೋದಿಸ್ ರೋಲರ್ ಕೋಸ್ಟರ್ ಸೆಕೆಂಡ್ ಟರ್ಮ್. ಹೆಸರಲ್ಲೇ ಇದೆ ಇದು ಮೋದಿ ಅವರ ಒಂದು ಎರಡನೇ ಒಂದು ಅಧಿಕಾರಾವಧಿ ಏನಿದೆ ಅದರ ಬಗ್ಗೆ ಈ ಪುಸ್ತಕ ಒಂದು ವಿವರವಾಗಿ ತಿಳಿಸುತ್ತೆ ಅಂತ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ ಒಂದು ಕಾನ್ಫರೆನ್ಸ್ ಬಗ್ಗೆ ಇದೆ. 5th ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ ಅಂತ ಸಮ್ಮೇಳನ. ವಿದೇಶಾಂಗ ವ್ಯವಹಾರಗಳ ಸಚಿವ ಸುಬ್ರಹ್ಮಣ್ಯಂ ಜಯಶಂಕರ್ ಅವರು ರೀಸೆಂಟಾಗಿ ಅಬುಧಾಬಿಗೆ ಭೇಟಿ ನೀಡಿದರು. ಇವರು ಈ ಅಬುಧಾಬಿ ಏನಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒಂದು ಕ್ಯಾಪಿಟಲ್ ಆಗಿದೆ, UAE ಅಂತ ಹೇಳ್ತಾರೆ. ಈ ಒಂದು 5ನೇ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ನಲ್ಲಿ ಡಿಸೆಂಬರ್ 4 ಮತ್ತು 5ರಂದು ನಡೀತು ಇದು. ಇದರ ಮುಖ್ಯ ಕೆಲವೊಂದು ಹೈಲೈಟ್ಸ್ಗಳನ್ನು ತಿಳ್ಕೊಳ್ಳೋದಾದರೆ ಈ ಒಂದು ಕಾನ್ಫರೆನ್ಸ್ನ ಥೀಮ್ ಇಂಡಿಯನ್ ಓಷಿಯನ್ ಎಕಾಲಜಿ, ಎಕನಾಮಿ, ಎಪಿಡೆಮಿಕ್ ಈ ಒಂದು ಥೀಮ್ ಆಗಿತ್ತು 5ನೇ ಆವೃತ್ತಿಯ ಒಂದು ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ನ. ಇದಾದಮೇಲೆ ಈ ಕಾನ್ಫರೆನ್ಸ್ನ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀಲಂಕಾದ ಅಧ್ಯಕ್ಷ ಗೋಟಬಯ ರಾಜಪಕ್ಷೆ ಅವರು, ಮತ್ತು ಇದರ ವೈಸ್ ಚೇರ್ಪರ್ಸನ್ ಆಗಿ ಜಯಶಂಕರ್ ಅವರು ಈ ಒಂದು ಸ್ಥಾನವನ್ನು ಅಲಂಕರಿಸಿದರು. ಈ ಒಂದು ಕಾನ್ಫರೆನ್ಸ್ನಲ್ಲಿ ಡಿಸ್ಕಸ್ ಆದ ಕೆಲವೊಂದು ಮುಖ್ಯ ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ ಈ ಸಮ್ಮೇಳನದಲ್ಲಿ ಪ್ಯಾಂಡೆಮಿಕ್, ಎಕನಾಮಿಕ್ ಡಿಕ್ಲೈನ್ ಮತ್ತು ಕ್ಲೈಮೇಟ್ ಚೇಂಜ್ ಬಗ್ಗೆ ಡಿಸ್ಕಸ್ ಮಾಡಲಾಯಿತು. ಇನ್ನು ಡಾಕ್ಟರ್ ಜಯಶಂಕರ್ ಅವರು ಈ ಒಂದು ಇಂಡಿಯನ್ ಓಷಿಯನ್ ಪ್ರದೇಶ ಏನಿದೆ ಈ ಒಂದು ರೀಜನ್ನಲ್ಲಿ ಹೆಚ್ಚುತ್ತಿರುವ ಚೈನಾದ ಒಂದು ಪವರ್ ಬಗ್ಗೆ ಡಿಸ್ಕಸ್ ಮಾಡಿದರು. ಇದಾದಮೇಲೆ ಈ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಏನಿದ್ದಾರೆ ಜಯಶಂಕರ್ ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಓಮನ್ ದೇಶದ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗಳನ್ನು ಭೇಟಿಯಾಗಿ ದ್ವಿಪಕ್ಷೀಯ ಒಂದು ಸಹಕಾರದ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಈ ಒಂದು ಕಾನ್ಫರೆನ್ಸ್ ಏನಿದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊಂದು ಇಂಪಾರ್ಟೆನ್ಸ್ ಆಗಿರೋದಿಲ್ಲ.
ಬಟ್ ಈ ಒಂದು UAE ಏನಿದೆ ಇದರ ಒಂದು ಲೊಕೇಶನ್ ಬಗ್ಗೆ ನಾವು ಮ್ಯಾಪಿಂಗ್ನಲ್ಲಿ ಡಿಸ್ಕಸ್ ಮಾಡ್ಬೋದು. ಸೊ ದಿಸ್ ಈಸ್ ದ ಮ್ಯಾಪ್ ಆಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ ಒಂದು UAE ಏನಿದೆ ಇದು ಒಂದು ಮಿಡಲ್ ಈಸ್ಟ್ ಕಂಟ್ರಿ ಆಗಿದ್ದು ಇದರ ಅಡ್ಜಸೆಂಟ್ ದೇಶಗಳು ಅಂತಂದರೆ ಸೌದಿ ಅರೇಬಿಯಾ ಮತ್ತು ಒಮನ್. ಒಂದು ಸೈಡ್ ಪರ್ಷಿಯನ್ ಗಲ್ಫ್ ಇರುತ್ತೆ, ಇನ್ನೊಂದು ಸೈಡ್ ನಮ್ಮ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ. ಈ ಎರಡೂ ಸಮುದ್ರ ಅಥವಾ ಗಲ್ಫನ್ನು ಜಾಯಿನ್ ಮಾಡೋದು ಅಂತಂದರೆ ಒಂದು ಜಲಸಂಧಿ ಇದೆ, ಅದರ ಹೆಸರು ಸ್ಟ್ರೇಟ್ ಆಫ್ ಹಾರ್ಮುಜ್. ನೆನ್ಪಿಟ್ಕೊಳ್ಳಿ, ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ ಇರಾನ್ ಮತ್ತು ಒಮನ್ ದೇಶಗಳ ನಡುವೆ ಇದೆ. ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ ಇದು ಇಲ್ಲಿ ಕನೆಕ್ಟ್ ಆಗೋಲ್ಲ ಹಾರ್ಮುಜ್ಗೆ, ಬಟ್ ಈ ಒಮನ್ ದೇಶದ ಒಂದು ಭಾಗವಾಗಿ ಇಲ್ಲಿ ಒಂದು ಸಣ್ಣ ಪಾರ್ಟ್ ಇರುತ್ತೆ. ಸೊ ಈ ಒಂದು ಎರಡು ದೇಶಗಳು ಅಂದರೆ ಇರಾನ್ ಮತ್ತು ಒಮನ್ ದೇಶಗಳನ್ನು ಸಪ್ರೇಟ್ ಮಾಡೋದು ಸ್ಟ್ರೇಟ್ ಆಫ್ ಹಾರ್ಮುಜ್ ವಿಚ್ ಕನೆಕ್ಟ್ಸ್ ಅರೇಬಿಯನ್ ಸಿ ಆ್ಯಂಡ್ ಗಲ್ಫ್ ಆಫ್ ಪರ್ಷಿಯಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಒಮ್ಮೆ ಕ್ವಿಕ್ ರಿವಿಷನ್ ಮಾಡಿಬಿಡೋಣ. ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿದೆ, ಇದರಲ್ಲಿ ಸರಿ ತಪ್ಪು ಸ್ಟೇಟ್ಮೆಂಟ್ಗಳನ್ನು ಗುರುತಿಸೋಣ. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ RBI kept the repo rate unchanged at 6% for the 9th consecutive time. ಸೊ ಈ ಸ್ಟೇಟ್ಮೆಂಟ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಇನ್ ಅವರ್ ವೆರಿ ಫಸ್ಟ್ ಆರ್ಟಿಕಲ್. RBI has kept repo rate unchanged for 9th time. ಇದು 9ನೇ ಬಾರಿಗೆ ರೆಪೋ ರೇಟನ್ನು 4% ಅಂತ ಡಿಸೈಡ್ ಮಾಡಿದೆ. ಸೊ ದ ಸ್ಟೇಟ್ಮೆಂಟ್ ಈಸ್ ರಾಂಗ್. ರೆಪೋ ರೇಟ್ ಈಗ ಸದ್ಯದ್ದು 4%. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ RBI ಪ್ರೊಜೆಕ್ಷನ್ ಫಾರ್ ರಿಯಲ್ GDP ಗ್ರೋತ್ ಈಸ್ ರಿಟೇನ್ಡ್ ಅಟ್ 9.5% ಇನ್ 2021 and 22. So this statement is true. ಇಲ್ಲಿ ಆಲ್ರೆಡಿ ಫಸ್ಟ್ ಪಾಯಿಂಟ್ ನಲ್ಲಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ RBI ಏನಿದೆ ನಮ್ಮ ಗ್ರೋತ್ ರೇಟನ್ನು 2021 ಮತ್ತು 22ರ ಒಂದು GDP ಗ್ರೋತ್ ರೇಟನ್ನು 9.5% ಅಂತ ಪ್ರೊಜೆಕ್ಷನ್ ಮಾಡಿದೆ. ನಮ್ಮ ಮುಂದಿನ ಸ್ಟೇಟ್ಮೆಂಟ್ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022 ಹ್ಯಾಸ್ ಬೀನ್ ಪಬ್ಲಿಷ್ಡ್ ಬೈ ಫ್ರಾನ್ಸ್ ಬೇಸ್ಡ್ ಇನ್ಸ್ಟಿಟ್ಯೂಟ್ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನೋ ಒಂದು ಸಂಸ್ಥೆ ಏನಿದೆ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಿದೆ ಅಂತ ಸ್ಟೇಟ್ಮೆಂಟ್ ಇದೆ, ಬಟ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನಾವು ಆರ್ಟಿಕಲ್ನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಫ್ರಾನ್ಸ್ ಮೂಲದ ಒಂದು ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಅನ್ನೋ ಒಂದು ಸಂಸ್ಥೆ ಈ ಒಂದು ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022 ಅನ್ನು ರಿಲೀಸ್ ಮಾಡಿದೆ. ಸೊ ಅವರ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ Android based application for differently abled employees is launched by SBI. So this statement is also false because ಈ ಒಂದು ಆಂಡ್ರಾಯ್ಡ್ ಬೇಸ್ಡ್ ಅಪ್ಲಿಕೇಶನ್ ಏನಿದೆ ಡಿಫ್ರೆಂಟ್ಲಿ ಏಬಲ್ಡ್ ಒಂದು ನೌಕರರಿಗೆ ಸಹಾಯ ಆಗುವ ಹಾಗೆ, ಕೆಲಸ ಮಾಡಲು ಸಹಾಯ ಆಗುವ ಹಾಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಈ ಒಂದು ಆ್ಯಪನ್ನು ಲಾಂಚ್ ಮಾಡಿದೆ. SBI is wrong. Our next statement is the Midway Battle, Modi's roller coaster second term, is authored by Gautam Chintamani. The statement is true. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ 5th Indian Ocean Conference was held in Saudi Arabia as we already discussed in our last article. ಈ ಒಂದು ಕಾನ್ಫರೆನ್ಸ್ ಏನಿದೆ ಇದು ಅಬುದಾಬಿಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒಂದು UAE ಒಂದು ಕ್ಯಾಪಿಟಲ್ ಆದ ಅಬುದಾಬಿಯಲ್ಲಿ ಸಮ್ಮೇಳನ ಏರ್ಪಡಿಸಲಾಗಿತ್ತು. ಇದರ ಒಂದು ಉಪಾಧ್ಯಕ್ಷರಾಗಿದ್ದವರು ವಿದೇಶಾಂಗ ವ್ಯವಹಾರಗಳ ಸಚಿವ S. ಜಯಶಂಕರ್ ಅವರು. ಮುಂದಿನ ಸ್ಟೇಟ್ಮೆಂಟ್
Hormuz Strait connects Gulf of Persia and Arabian Sea. This statement is true. ಈ ಒಂದು ಮ್ಯಾಪ್ನಲ್ಲಿ ನೋಡಿದ ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಇಲ್ಲಿ ಮ್ಯಾಪ್ನ ಡಿಸ್ಕಸ್ ಮಾಡಿದ್ವಿ. ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ ಇದು ಅರೇಬಿಯನ್ ಸಿ ಮತ್ತು ಗಲ್ಫ್ ಆಫ್ ಪರ್ಷಿಯಾನ ಕನೆಕ್ಟ್ ಮಾಡುತ್ತೆ. ಈ ಒಂದು ಜಲಸಂಧಿ ಸ್ಟ್ರೇಟ್ ಆಫ್ ಹಾರ್ಮುಜ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು ಆರ್ಟಿಕಲ್ಸ್ಗಳ ಒಂದು PDF ಏನಿದೆ ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ ಈ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ಪ್ಲೀಸ್ ಡೌನ್ಲೋಡ್ ಆ್ಯಂಡ್ ರಿವೈಸ್ ಇಟ್. ಥ್ಯಾಂಕ್ ಯು ಸೋ ಮಚ್.